ಓಂ ಸಾಯಿರಾಮ್, ವೆಲ್ಕಮ್ ಟು ಗ್ಲಿಮ್ಸಸ್ ಆಫ್ ಮೈ ಲೈಫ್. ಇದು ಮೇಕ್ಸ್ ಟ್ಯಾರೋ ಚಾನಲೇ, ಬಟ್ ಇವತ್ತಿನ ವೀಡಿಯೋ ಡಿಫ್ರೆಂಟ್ ಆಗಿರುತ್ತೆ. ಸೊ ನಥಿಂಗ್ ರಿಲೇಟೆಡ್ ಟು ಟ್ಯಾರೋ. ನೀವೇನಾದರೂ ಟ್ಯಾರೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರೆ ಐ ಆಮ್ ಸಾರಿ, ದಿಸ್ ಇಸ್ ಗೋನ್ ಬಿ ಅ ಡೇ ಇನ್ ಮೈ ಲೈಫ್ ಸೀರೀಸ್. ಓಕೆನಾ? ಸೊ ತುಂಬಾ ಲೈಕ್ ರುಟೀನ್ ಅಂತ ಅನ್ನಿಸ್ಬಿಡ್ತಿತ್ತು ಅದೇ ವೀಡಿಯೋಸ್ ಮಾಡಿ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಇವತ್ತು ಸ್ಯಾಟರ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಿಸ್ ವಾಸ್ ಸ್ಯಾಟರ್ಡೇ ಈವ್ನಿಂಗ್, ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತ. ಸೊ ನನ್ನ ಫಸ್ಟ್ ಅಟೆಂಪ್ಟು. ಸೊ ದಯವಿಟ್ಟು ತಿಳಿಸಿ ಹೇಗಿದೆ ಅಂತ, ಆ್ಯಂಡ್ ಬಿ ಲಿಟಲ್ ಕೈಂಡ್ ವಿತ್ ಯೋರ್ ಕಾಮೆಂಟ್ಸ್. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅಂದರೆ ಓ ಮೈ ಗಾಡ್, ಎಷ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಅರ್ಥ ಆಗ್ತಿದೆ. ಡೈಲಿ ವ್ಲಾಗ್ಸ್ ಮಾಡೋರು, ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ವೆರಿ ವೆರಿ ಡಿಫಿಕಲ್ಟ್. ಅಂದ್ಕೊಳ್ಬೋದು ಅರೆ ಸಿಂಪಲ್ ತಾನೇ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡೋದು ಅಂತ. ನೀವು ಹಾಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಐ ವುಡ್ ಸಜೆಸ್ಟ್ ಟ್ರೈ ವ್ಲಾಗಿಂಗ್ ಒನ್ಸ್ ಅಂತ. ಸೊ ಇವತ್ತು ಏನಿಲ್ಲ, ಸಿಂಪಲಾಗಿ ಆಲ್ರೆಡಿ ಸಾರು ಇತ್ತು. ಸಾರು ಜೊತೆಗೆ ಸಿಂಪಲಾಗಿ ಒಂದು ತರಕಾರಿ ಪಲ್ಯ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ನಥಿಂಗ್ ಇಂಟ್ರೆಸ್ಟಿಂಗ್. ಎಲ್ಲರೂ ನೀವೇನು ಮಾಡ್ತೀರಾ ಮನೇಲಿ ಅದೇ ಕೆಲಸನ ನಾನು ಮಾಡ್ತಿರೋದು. ಬಟ್ ವೀಕೆಂಡ್ಸಲ್ಲಿ ಸ್ವಲ್ಪ ಲೇಸಿ ಅನಿಸುತ್ತೆ ಅಲ್ಲ. ಸೊ ಹಾಗಾಗಿ ಸಂಜೆ ಮೇಲೆ ಲೈಕ್ ಈ ಕೆಲಸಗಳನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆ್ಯಸ್ ಯೂಶ್ವಲ್ ಕ್ಯಾರೆಟ್ ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕಟ್ ಮಾಡ್ಕೊಳ್ಳೋದು, ಒಗ್ಗರಣೆಗೆ ಹಾಕ್ಕೊಳ್ಳೋದು. ಆಮೇಲಿಂದ ನಾನು ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತಿಲ್ಲ, ರೆಡ್ ಚಿಲ್ಲಿ ಯೂಸ್ ಮಾಡಿ ನಾನಿಲ್ಲಿ ಪಲ್ಯ ಮಾಡ್ಕೊಳ್ತಿರೋದು. ಸೊ ವೆರಿ ವೆರಿ ಸಿಂಪಲ್ ಗೈಸ್. ನಾನೇನು ದೊಡ್ಡ ಕುಕ್ಕಲ್ಲ, ಅಥವಾ ನಂದು ಯಾವುದೇ ರೆಸಿಪೀಸ್ನ ನೀವು ಫಾಲೋ ಮಾಡಬೇಕಾಗೂ ಇಲ್ಲ. ಜಸ್ಟ್ ಕ್ಯಾಶುವಲ್ ಕಾನ್ವರ್ಸೇಷನ್ಸ್ಗೋಸ್ಕರ ನಾನು ಈ ಒಂದು ವ್ಲಾಗ್ನ ಮಾಡ್ತಿರೋದು. ಸೊ ಈ ಥರ ಎಲ್ಲ ಒಂದು ಎಕ್ಸ್ಟ್ರಾ ಕೆಲಸಗಳು ಆಗುತ್ತೆ. ದಿಸ್ ಇಸ್ ಅ ನ್ಯೂ ಕುಕ್ಕರ್. ಇದು ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಜಸ್ಟ್ ಬಿಕಾಸ್ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಕೊಡ್ತಾಯಿತ್ತು. ಆ್ಯಂಡ್ ಅಗೇನ್ ಬಿಸಿನೀರು ಕುಡಿಯೋಷ್ಟು ಟೈಮ್ ಇಲ್ಲ. ಟೈಮ್ ಅಂದರೆ ಅಷ್ಟೊಂದು ಬ್ಯುಸಿ ಅಂತ ಅಲ್ಲ, ಬಟ್ ಎಲ್ಲಿ ನೋಡಿದ್ರೂ ಕೆಲಸ. ಈ ಕಡೆ ತಿರುಗಿದ್ರು ಕೆಲಸ, ಆ ಕಡೆ ಇನ್ನೊಂದು ತಿರುಗಿದ್ರೆ ಅಲ್ಲಿ ಏನೋ ಕೆಲಸ. ಸೊ ಜಸ್ಟ್ ಲೆಟ್ ಮೀ ನೋ, ನಿಮಗೂ ಹಾಗೆ ಅನಿಸುತ್ತಾ? ಮನೆ ತುಂಬ ಕೆಲಸಗಳೇ ಇರುತ್ತೆ. ಸೊ ನಾರ್ಮಲ್ ಡೇಸೇ ಪರವಾಗಿಲ್ಲ, ಒಂದು ರೂಟೀನ್ ಇರುತ್ತೆ. ಸ್ಯಾಟರ್ಡೇ ಸಂಡೇ ಅಂತೂ ಭಯಂಕರ ಕೆಲಸಗಳು ಅಂತ ಅನಿಸ್ಬಿಡುತ್ತೆ. ಮನೇಲೇ ಇರಲೇಬಾರ್ದು. ಹೊರಗಡೆ ಹೋದರೆ ಅಟ್ಲೀಸ್ಟ್ ಕೆಲಸಗಳೇನೂ ಗೊತ್ತಾಗಲ್ಲ. ಬಟ್ ಮನೇಲೇ ಇದ್ದರೆ ಮಾತ್ರ ನೆವರ್ ಎಂಡಿಂಗ್ ವರ್ಕ್. ಬಟ್ಟೆ ಒಗ್ಯಕ್ಕೆ ಹಾಕಿರೋದನ್ನ ಒಣಗಕ್ಕೆ ಹಾಕಬೇಕು, ಹಾಕಿರೋ ಬಟ್ಟೆನ ತೆಗೆದು ಮಡ್ಚಿಡಬೇಕು, ಮಡ್ಚಿರೋ ಬಟ್ಟೆನ ವಾರ್ಡ್ರೋಬಲ್ಲಿ ಇಡಬೇಕು. ಇದೆಲ್ಲ ಮಾಡೋಷ್ಟಿಗೆ ಇನ್ನಷ್ಟು ಕೆಲಸಗಳು. ಆ್ಯಂಡ್ ಎಸ್, ಇಲ್ಲಿ ಕೆಲಸಗಳು ನಡೀತಾ ಇದೆ ಅಡುಗೆದು. ಆ್ಯಂಡ್ ಐ ಆಮ್ ನಾಟ್ ದ್ಯಾಟ್ ಪರ್ಟಿಕ್ಯುಲರ್ ಅಬೌಟ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಕುಕ್ಕಿಂಗಲ್ಲಿ ತಲೆ ಕೆಡ್ಸ್ಕೊಳ್ಳಲ್ಲ. ಆಸ್ ಲಾಂಗ್ ಆ್ಯಸ್ ಫುಡ್ ಇಸ್ ನ್ಯೂಟ್ರಿಷಿಯಸ್ ಆ್ಯಂಡ್ ಟೇಸ್ಟಿ, ದಟ್ಸ್ ಆಲ್ ಇಟ್ ಮ್ಯಾಟರ್ಸ್. ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ಸ್ಟೀಮ್ ಹಾಗೂ ವಾಟರ್ ಹಾಕಿ ಇಲ್ಲಿ ನಾನು ಬೇಯಿಸ್ತಾ ಇರೋದು ತರಕಾರಿಗಳನ್ನ. ಸೊ ಅದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಆ್ಯಂಡ್ ಡೆಫಿನೆಟ್ಲಿ ನೀವು ಇಷ್ಟೊತ್ತು ವೀಡಿಯೋನ ವಾಚ್ ಮಾಡಿದ್ದೀರಾ ಅಂದರೆ ಐ ಆಮ್ ಶ್ಯೂರ್ ಲೈಕ್ ಏನೋ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರಾ. ಇನ್ನೇನು ಹೇಳ್ಬೋದು, ಗೈಸ್, ಡೂ ಲೆಟ್ ಮೀ ನೋ ನಿಮ್ಮ ವೀಕೆಂಡ್ ಹೇಗಿರುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಒಂದು ಡೈಲಿ ವ್ಲಾಗಿಂದ. ಸೊ ಇದನ್ನು ರೆಗ್ಯುಲರಾಗಿ ನಾನು ಅಪ್ಲೋಡ್ ಮಾಡಲಿಕ್ಕಾಗಲ್ಲ ಅಂದ್ರೂ, ಸೊ ಟ್ಯಾರೋ ವೀಡಿಯೋಸ್ ಬಂದು ವೀಕ್ಲಿ 2 ವೀಡಿಯೋಸ್ ಇರುತ್ತೆ. ಇದನ್ನು 1 or 2 ಎಕ್ಸ್ಟ್ರಾ ವೀಡಿಯೋಸ್ ನನ್ನ ಲೈಫ್ನ ಒಂದು ಚಿಕ್ಕ ಗ್ಲಿಮ್ಸ್ನ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಡೂ ಲೆಟ್ ಮೀ ನೋ. ಇಲ್ಲಿ ನನಗೆ ಊಟ ಮಾಡೋವಂಥ ಟೈಮ್ ಆಯಿತು. ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಹಾಗೆ ಬೇಳೆ ಸಾರು ಆ್ಯಂಡ್ ತರಕಾರಿ ಪಲ್ಯ ಆ್ಯಂಡ್ ಸಮ್ ಹಾಗಲಕಾಯಿ ಉಪ್ಪಿನಕಾಯಿ all ready. So batting time. Bye bye. Thanks for watching, guys.